ಅನಾದಿ ಕಾಲದಿಂದ ಅರಣ್ಯ ಭೂಮಿ ಸಾಗುವಳಿಗೆ ಸಂಬಂಧಿಸಿದ ಯಲ್ಲಾಪುರ ತಾಲೂಕಿನ ಕುಂದರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಂಬಿ ಗ್ರಾಮದ ಅರಣ್ಯವಾಸಿಯ ಸಾಗುವಳಿ ಕ್ಷೇತ್ರ ಅಡಿಕೆ ಮರ ಕಡಿದು ಆತಂಕ ಉಂಟು ಮಾಡಿ ಬಡ ವೃದ್ಧ ಮಹಿಳೆಗೆ ಅನ್ಯಾಯ ಮಾಡಲಾಗಿದೆ ಎಂದು ಅರಣ್ಯ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅನಾದಿ ಕಾಲದಿಂದ ಅರಣ್ಯ ಭೂಮಿ ಸಾಗುವಳಿಗೆ ಸಂಬಂಧಿಸಿದ ಯಲ್ಲಾಪುರ ತಾಲೂಕು ಕುಂದರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಂಬಿ ಗ್ರಾಮದ ಅರಣ್ಯವಾಸಿಯ ಸಾಗುವಳಿ ಕ್ಷೇತ್ರದ ಅಡಿಕೆ ಮರ ಕಡಿದು ಆತಂಕ ಉಂಟು ಮಾಡಿ ಬಡ ವೃದ್ಧ ಮಹಿಳೆಗೆ ಅನ್ಯಾಯ ಜರುಗಿದಿರುತ್ತದೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ಸರ್ಕಲ್ ಅವರು ನೀಡಿದ ಆದೇಶ ಮತ್ತು ಕಾನೂನಿಗೆ ವ್ಯತಿರಿಕ್ತವಾಗಿ ಧಿಕ್ಕರಿಸಿ ಮಂಚಿಕೇರಿ ವಲಯ ಅರಣ್ಯ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ದೌರ್ಜನ್ಯಕ್ಕೆ ಒಳಗಾದ ಅರಣ್ಯವಾಸಿ ಕೃಷ್ಣೇ ಸಣ್ಣು ನಾಯ್ಕ್ ಮತ್ತು ಸದಾಶಿವ ಸಣ್ಣು ನಾಯ್ಕ್ ಬೆಳ್ಳಂಬಿ ಅವರ ಸಾಗುವಳಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ವೀಕ್ಷಣೆಯ ನಂತರ ಹೇಳಿದರು. ಇತ್ತೀಚೆಗೆ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳ ಉಪಸ್ಥಿತಿಯಲ್ಲಿ ಕೆನರಾ ಸರ್ಕಲ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರೇಲಾಲ್ ಅವರು 2015ರ ಪೂರ್ವ 1978ರ ಪೂರ್ವ ಅತಿಕ್ರಮಿಸಿರುವ ಕುರಿತು ಸರ್ಕಾರಿ ದಾಖಲೆ ಹಾಗೂ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮಂಜೂರಿಗೆ ಅರ್ಜಿ ಸಲ್ಲಿಸಿದ ಅರ್ಜಿ ಮಂಜೂರಿ ಪ್ರಕ್ರಿಯೆ ಪೂರ್ಣ ಆಗುವವರೆಗೂ ಅರಣ್ಯವಾಸಿಗಳಿಗೆ ಆತಂಕ ಮಾಡುವುದಿಲ್ಲ ಹಾಗೂ ಅರಣ್ಯ ಇಲಾಖೆಗೆ ಈ ದಿಸೆಯಲ್ಲಿ ಕಟ್ಟುನಿಟ್ಟಿನ ಆದೇಶ ಮಾಡಲಾಗುವುದು ಎಂದು ಉಲ್ಲೇಖಿಸಿದ್ರು. ಹೀಗಾಗಿದ್ದಾಗ್ಯೂ ಮಂಚಿಕೇರಿ ವಲಯ ಅರಣ್ಯ ಕಚೇರಿ ಸಿಬ್ಬಂದಿಗಳು ದೌರ್ಜನ್ಯವೆಸಗಿರುವುದು ಖೇದಕರವೆಂದು ಅವರು ಹೇಳಿದರು. ಗ್ರೀನ್ ಕಾರ್ಡ್ ಪ್ರಮುಖರಾದ ಸೀತಾರಾಮ್ ನಾಯ್ಕ್ ಕುಂದರಗಿ, ಪಿಜಿ ಭಾಗವತ್, ಬಸವ ಜಡ್ಡಿ, ಪ್ರಶಾಂತ್ ಜೈನ್ ಆಟಬೈಲ, ಆನಂದ ದೇವಾಡಿಗ ಶಾನವಳ್ಳಿ, ಮಂಜಯ್ಯ ಜೈನ್ ಶಾನವಳ್ಳಿ, ರಾಘವೇಂದ್ರ ಸಿದ್ದಿ, ಮಂಜುನಾಥ್ ಮರಾಠಿ, ನಾಗರಾಜ್ ಪರ್ಗಾರ್, ನಾರಾಯಣ ಮರಾಠಿ, ಗಣಪತಿ ಪಾಟೀಲ್ ಬೆಳ್ಳಂಬಿ, ಗಣಪತಿ ನಾಯ್ಕ್, ಪ್ರಭಾಕರ ಮಾವಿನಕಟ್ಟ, ಮಂಜುನಾಥ್ ಕೊಂಚಿಕೊಪ್ಪ, ಪರಮೇಶ್ವರ ಮರಾಠಿ, ಲಕ್ಷ್ಮಣ ಸಿದ್ದಿ, ಮಂಜುನಾಥ್ ನಾರಾಯಣ್ ಮರಾಠಿ, ಈಶ್ವರ ಸಣ್ಣು ನಾಯ್ಕ್, ಬಸವಂತ ಜೈನ್, ರೂಪಾ ಸಿದ್ದಿ, ಅಶೋಕ್ ಗೌಡ, ಚಿನ್ಮಯ್ ಹೆಗಡೆ, ಮಂಜುನಾಥ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ಕಾನೂನು ಬಾಹಿರವಾಗಿ ಮತ್ತು ಮೇಲಿನ ಅಧಿಕಾರಿ ನಿರ್ದೇಶನ ಉಲ್ಲಂಘಿಸಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸಿದ ಕುರಿತು ಕ್ರಮ ಜರುಗಿಸಲು ಮೇಲಿನ ಅಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಪರಿಸರ ಉಳಿಸಿ, ರೈತರನ್ನ ಉಳಿಸಿ, ಪರಿಸರ ಉಳಿಸಿ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ರೈತರಿಲ್ಲದೆ ಸರ್ಕಾರವಿಲ್ಲ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಅತಿಕ್ರಮಣ ಹೋರಾಟಕ್ಕೆ ಜಯವಾಗಲಿ, ಅತಿಕ್ರಮಣ ಹೋರಾಟಕ್ಕೆ ಜಯವಾಗಲಿ, ಬೇಕೇ ಬೇಕು ನ್ಯಾಯ, ಬೇಕು ಅರಣ್ಯ ಇಲಾಖೆಗೆ ಧಿಕ್ಕಾರ, ಅರಣ್ಯ ಇಲಾಖೆಗೆ ಧಿಕ್ಕಾರ. ದೌರ್ಜನ್ಯ ಮಾಡೋರು ಸುಮಾರು ಒಂದು 40-50 ವರ್ಷದಿಂದ ಇಲ್ಲಿ ಅತಿಕ್ರಮಣ ಮಾಡ್ಕೊ ಇದ್ದಾನೆ. ಅವ್ರ ತಂದೆಯವ್ರ ಕಾಲದಿಂದ ಅವ್ರ ತಾಯಿ ಅವಳು ಮಾಡ್ಕೊ ಇದ್ದವಾಗ ಯಥಾ ಪ್ರಕಾರ ಈ ಅರಣ್ಯ ಇಲಾಖೆಯವ್ರು ಬಂದು ಅವರು ಕೆಲಸಕ್ಕೆ ಹೋಗಿರ್ತಾರೆ. ಹೋಗಿ ಬರುವುದ್ರೊಳಗೆ ಗಿಡ ಕಟ್ಕೊಂಡು ಹೋಗ್ಬಿಟ್ಟಾರೆ. ಇವ್ರಿಗೆ ಗೊತ್ತೇ ಇಲ್ಲ, ಹೇಳಲೂ ಇಲ್ಲ. ಅದು ಬಂದು ನೋಡಿದಾಗ ಇಲ್ಲಿ ಗಿಡ ಕಡ್ದಿದ್ದು ಕಡೆಗೆ ಅವರಿಗೆ ಹೇಳಿದ್ರಂತೆ. ಯಾವುದೊಂದು ಇವರು ನಮ್ಮ ಕಾತೂರು ಬಿಟ್ನವರಲ್ಲ, ಕಾತೂರು ಬಿಟ್ನ ಮಂಜು ಗಾರ್ಡ್ರು ಹೇಳಿ ನಿಮ್ದು ಎಲ್ಲ ಗಿಡ ಕಟ್ಕೊಂಡು ಹೋಗಾರೆ ಮಾವಿನಕಟ್ಟೆ ಫಾರೆಸ್ಟ್ರು ಕತೆಯವರು ಅಂದ್ರೆ. ಆವಾಗ ಬಂದು ಕೆಳಗೆ ಹೋಗಿ ನೋಡಿದ್ರ ಕೇಳಿದ್ರಂತೆ. ಇಲ್ಲಿ ಬಂದು ನೋಡೋರಿಗೆ ಈ ನಮೂನೆ ಆಗೋದು. ಆವಾಗ ಎಂತ ಮಾಡೋದು, ಇವ್ರು ಪಾಪ ಹತ್ತಿ ಅವತ್ತು ಊಟ ಗೀಟ ಏನೂ ಇಲ್ಲ ಅಂತ ಬೇಳೆ ಬರುವಂಥ ಗಿಡಕ್ಕೆ ಬಂದದ್ದು ಕಟ್ಕೊಂಡು ಹೋಗ್ಬಿಟ್ಟಾರೆ. ಹೌದು, ಅದಕ್ಕಾಗಿ ಅದ್ರ ಬಗ್ಗೆ ಏನು ಸೂಕ್ತ ಕ್ರಮ ನಮಗೆ ಆಗಬೇಕು. ಕೆನರಾ ಪ್ಲಸ್ ನ್ಯೂಸ್, ಯಲ್ಲಾಪುರ.